ಔ ಬಾರಲ್ಲ ಕೂತ್ಕ ಸಿದ್ದಣ್ಣ, ಬಾರೋ ಕೂತ್ಕ. ಬಿರಿಯಾನಿ ಮಾತ್ರ ಒಳ್ಳೆ ಸಖತ್ತಾಗಿತ್ತು ಕಳ್ಳ ಅಲ್ವಾ? ಹ್ಮ್. ನಾನು ಮಾತ್ರ ಸೂಪ್ ಕುಡ್ದೆ, ಬಿರಿಯಾನಿ ತಿಂದೆ. ಕಬಾಬುನು ಚೆನ್ನಾಗಿತ್ತು. ಆದ್ರೆ ನನಗೆ ಯಾಕೆ ಅಷ್ಟೊಂದು ತಿನ್ನಕ್ಕಾಗ್ಲಿಲ್ಲ ಕಳ್ಳ. ಬಿರಿಯಾನಿ ಬೇರೆ ನಾನು 2 ಪ್ಲೇಟ್ ತಿನ್ಬಿಟ್ಟೆ, ಸಿಕ್ಕಾಬಿಟ್ಟೆ ಹೊಟ್ಟೆ ತುಂಬಿಡ್ತು ಕಳ್ಳ. ಸಿದ್ದಣ್ಣ, ನೀನು 2 ಪ್ಲೇಟ್ ಬಿರಿಯಾನಿ ತಿಂದು, ಚಿಕನ್ ಬಿರಿಯಾನಿ, ತಿರ್ಗಾ ಸೂಪ್ ಕುಡ್ದು, ತಿರ್ಗಾ ಚಿಕನ್ ಕಬಾಬ್ ತಿಂದು, ಚಿಕನ್ ಚಿಲ್ಲಿ ತಿಂದು, 3-4 ಮೊಟ್ಟೆ ತಿಂದು, ಅಬಾ ಅಬಾ ಸರಿಯಾಗಿ ತಿಂತೀಯ ಕಳ್ಳ ನೀನಂತೂ. ಆ ಸರಿ ಸರಿ ಆಯ್ತು, ಮಾತ್ರ ಒಳ್ಳೆ ರುಚಿಯಾಗಿತ್ತು ಕಳ್ಳ. ಹೂ ಕಣ್ರಿ ಸಾವ್ಕಾರ. ಬಾಯೆಲ್ಲ ಹಂಗೆ ಮಸಾಲೆ ಇದಕ್ಕೂ ಅದಕ್ಕೂ ಬಾಯೆಲ್ಲ ಉರಿತೈತೆ. ಮಾತ್ರ ಸೂಪರ್ ಆಗಿತ್ತು ಕಣ್ ಹೇಳ್ರಿ. ಚೆನ್ನಾಗಿತ್ತು, ಒಳ್ಳೆ ರುಚಿಯಾನು ಇತ್ತು ಕಣ್ ಹೇಳ್ರಿ. ವಾ ನನ್ಗಂತರೂ ನಾನು ಅದಕ್ಕೇನೆ ಆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದು. ಇನ್ನೊಂದ್ಸಲಿ ಮುಂದಿನ ಸಲ ಹೋದ್ರೆ ಸಾವ್ಕಾರ ನಾವು ಶಂಕರಣ್ಣರೇ ಅಲ್ಲೇ ಹೋಗೋಣ. ಚೆನ್ನಾಗೈತೆ ಅಲ್ಲೂರ, ಟೇಸ್ಟ್ ಮಾತ್ರ ಸೂಪರ್. ಮತ್ತೆ ಸಿದಣ್ಣ, ಏನಿಲ್ಲ ಕಣ್ ಹೇಳ, ಹೋಗೋಣಂತೆ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇನ್ನೇನ್ ತಿರ್ಗಾ ಇನ್ನೊಂದು ಖುಷಿ ವಿಚಾರ ಬರುತ್ತಲ್ಲ ಇನ್ನೇನು. ಬೋರ್ನಲ್ಲಿ ನೀರ್ ಸಿಕ್ಕಿಲ್ಲ ಅಂತ ಮಗ ಒಂಥರ ಮಾಡ್ಕೊಂಡಿಲ್ಲ ಆಸೆನೆ ಹೋಗ್ತಾರಲ್ಲ, ಯಾರು ಆ ರಂಗಜ್ಜನೂ, ಆ ಸಾವ್ಕಾರರು ಮನೆಯವ್ರು ಎಲ್ಲಾರು, ಅವಾಗ ಇನ್ನು ಖುಷಿ ಆಗ್ಬಿಡುತ್ತೆ. ಸಾಯಂಕಾಲಕ್ಕೆ ಇನ್ನೊಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಕಣ್ ಹೇಳ. ಸಾಯಂಕಾಲಕ್ಕೆ ಇದು ಏನಂತೀಯ, ಇತ್ತಿನಂತ ಕಣ್ ಹೇಳು. ಚಿಕನ್ ಗ್ರೇವಿ, ಚಿಕನ್ ಚಿಲ್ಲಿ, ಚಿಕನ್ ಲಾಲಿಪಾಪು ಇವೆಲ್ಲ ಮಸ್ತಾಗಿರುತ್ತೆ ಕಳ್ಳ. ಅದನ್ನ ತಿನ್ಕೊಂಬಂದ್ರೆ ಆಗುತ್ತೆ. ಹೌದೇನ್ರಿ ಸಾವ್ಕಾರ್ರೆ, ಸಾಯಂಕಾಲ ನೀನು ಹೋಗೋಣ? ಸರಿ ಕಣ್ ಸಾವ್ಕಾರ್ರೆ, ಆಯ್ತು. ನೀವ್ ಹೆಂಗೆ ಹೇಳ್ತಿರೋ ಹಂಗೆ, ನಂದೇನಿಲ್ಲ. ಹೋಗೋಣ ಕಣ್ ಹೇಳ್ರಿ. ಮತ್ತೆ ಯಾರು ಕಾಣಿಸ್ತಾನೆ ಇಲ್ವಲ್ರಿ ಸಾವ್ಕಾರ್ರೆ? ವಿಷಯ ತಿಳಿಯೋಣಂತ ಇದ್ರೆ. ಅಲ್ಲ, ಇನ್ನೇನು ವಿಷಯ ತಿಳಿಯೋದು, ಇನ್ನೇನು ಮಾಮೂಲಿ. ನಾವೇ ತಾನೇ ಪಾಯಿಂಟ್ ಮಾಡ್ಸಿರೋದು, ಇನ್ನೆಲ್ಲ ನೀರು ಸಿಗುತ್ತೆ. ಫುಲ್ ಖುಷಿಯಾಗೇನೆ ಇರೋಣ ಕಣ್ ಹೇಳ್ರಿ, ತಲೆ ಯಾಕೆ ಕೆಡಿಸ್ಕೊಳಣ. ಬರ್ರಿ ಸಾವ್ಕಾರ್ರೆ, ಹೋಗಿ ತೋಟದ ಕಡೆನಾದ್ರು ಅಡ್ಡಾಡ್ಕೊಂಡು ಬರೋಣ. ಇನ್ನೇನು ಮಾಡೋಣ ತಾಗಿ ಇಲ್ಲಿ ಕೂತ್ಕೊಂಡು. ಒಳ್ಳೆ ತೆಂಗಿನಕಾಯಿ ಮರದ ಕೆಳಗಡೆ ತಂಪ ಗಾಳಿ ಬೀಸ್ತಿರುತ್ತೆ. ಬಿಗ್ಗಾಗಿ ತಿನ್ಕೊಂಡ್ ಬಂದ್ಬಿಟ್ಟಿದೀವಿ. ಒಳ್ಳೆ ಖಾರ ಆಗೈತೆ. ಬಾಯೆಲ್ಲ ಸಿಕ್ಕಾಪಟ್ಟೆ ಶೆಕೆ ಬೇರೆ ಕಿತ್ಕೊಂಡು ಬರ್ತೈತೆ ನನ್ಗಂತೂ. ಅತ್ಲಾಗಿ ಹೋಗಿ ತೆಂಗಿನ ಮರದ ಕೆಳಗಡೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ರೆ ಅತ್ಲಾಗಿ ಒಳ್ಳೆ ನಿದ್ದೆ ಬರುತ್ಕೊಂಡು ಸಾವ್ಕಾರ್ರೆ. ಹೋಗ್ಬಿಟ್ಟು ನಿದ್ದೆ ಮಾಡ್ಕೊಂಡು ಸಾಯಂಕಾಲ ಎದ್ದು ತಿರ್ಗಾ ಹೋಗಿ ನೀವ್ ಹೇಳ್ದಂಗೆನೆ ಹೋಗಿ ಎಲ್ಲ ತಿನ್ಕೊಂಬಂದ್ರೆ ಆಗುತ್ತೆ. ತಿರ್ಗಾ ಹೋಟ್ಲಿಗೆ ಹೋಗ್ಬಿಟ್ಟು ಬರ್ರಿ ಹೋಗೋಣ ಇವಾಗ. ಇಲ್ಲಿ ಕೂತ್ಕೊಂಡು ಇನ್ನೇನ್ ಮಾಡ್ತೀರಾ? ನನ್ಗೆ ನಿದ್ದೆ ಎಳಿತೈತೆ ಸಾವ್ಕಾರ್ರೆ. ಅಬಾ ಪರವಾಗಿಲ್ಲ ಕಳ್ಳ, ನೀನು ಕಡತ್ತಾಗಿ ತಿನ್ಬಿಟ್ಟ ನೋಡಿ. 2 ಪ್ಲೇಟ್ ಬಿರಿಯಾನಿ, 4 ಮೊಟ್ಟೆ, ಚಿಕನ್ ಚಿಲ್ಲಿ, ಚಿಕನ್ ಲಾಲಿಪಾಪು ಎಲ್ಲ ಸರಿಯಾಗಿ ತಿನ್ಬಿಟ್ಟ ನೋಡು. ನಿದ್ದೆ ಎಳಿತೈತಿ ಇವಾಗ. ಸರಿ ಕಣ, ಆಯ್ತು ನಡಿ. ನನಗೂ ನಿದ್ದೆ ಬರ್ತೈತೆ. ಇನ್ನೇನು ಮಾಮೂಲಿ. ಇನ್ನ ನೀರ್ ಸಿಕ್ಕಿರಲ್ಲ ಅಲ್ವೆಲ್ಲ ಸಿದ್ದಣ್ಣ, ಪಕ್ಕ ಸಿಕ್ಕಿರಲ್ಲ. ಇನ್ನೆಲ್ಲ ಸಿಗುತ್ತಲ್ಲ. ನಾನು ಎಲ್ಲವೆಲ್ಲ ಪಾಯಿಂಟ್ ಮಾಡಿಸಿದ್ದು. ಅವನು ಜಯಣ್ಣಂಗೆ ಹೇಳ್ಬಿಟ್ಟು, ಅವನು ಜಯಣ್ಣ ಮಾಮೂಲಿ ಅಂತಾರೆ ಪಾಯಿಂಟ್ ಮಾಡುವಾಗ್ಲೇನೆ ನೀರ್ ಸಿಗಲ್ಲ. ಇನ್ನು ಮಿಕ್ದಂತೆ ಪಾಯಿಂಟ್ ಮಾಡ್ಬಿಟ್ರೆ ಸಿಕ್ಬಿಡುತ್ತಲ್ಲ. ಬೇಕು ಅಂತಾರೆ, ನೀರ್ ಸಿಗ್ಬಾರ್ದು ಅಂತ ಪಾಯಿಂಟ್ ಮಾಡಿಸಿದ್ರೆ ಅಲ್ವಾ? ಆಯ್ತು, ನಡಿ. ಇನ್ನೇನು ಸಾವ್ಕಾರ್ರೆ, ಶಂಕರಣ್ಣರೇ, ಪದೇ ನೀವು 2 ಪ್ಲೇಟು ಚಿಕನ್ ಇದು ತಿಂದೆ, ಕಬಾಬ್ ತಿಂದೆ, ಬಿರಿಯಾನಿ ತಿಂದೆ ಹಂಗೆಲ್ಲ ಅಂತ, ಮೊಟ್ಟೆ ತಿಂದೆ 4, ಚಿಕನ್ ಚಿಲ್ಲಿ ತಿಂದೆ ಅಂತ ಹೇಳ್ತಿರ್ಬೇಡ್ರಿ ಸಾವ್ಕಾರ್ರೆ. ಒಂಥರ ಆಗುತ್ತೆ ನನಗೆ. ಪದೇ ಆವಾಗ್ಲೇ ನಾನು ನೋಡ್ತಾನೆ ಇದ್ದೀನಿ. 2 ಪ್ಲೇಟು ಕಬಾಬ್ ತಿಂದೆ, 2 ಪ್ಲೇಟು ಬಿರಿಯಾನಿ ತಿಂದೆ ಅಂತ ಎಲ್ಲ ಹೇಳ್ತಾನೆ ಇದ್ದೀರಾ ನೀವು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಂತಾರೆ ಹೇಳ್ರಿ? ಇವ್ನು ಸಿದ್ದಣ್ಣ ಹಿಂಗ್ ತಿಂತಾನ ಅಂತ ಹೇಳ್ಕಣಲ್ವಾ? ಆಡ್ಕೊಳ್ತಾರೆ ಕಣ್ರಿ ಸಾವ್ಕಾರ್ರೆ. ಪ್ಲೀಸ್ ಕಣ್ರಿ, ಹಿಂಗೆಲ್ಲ ಹೇಳ್ಬೇಡ್ರಿ. ಇದೊಳ್ಳೆ ಕತೆ ಆಗೋತ್ತಲ್ಲ. ಅಲ್ಲ ಕಳ್ಳ ಸಿದ್ದಣ್ಣ, ಇರೋದೇ ತಾನೆಲ್ಲ ಹೇಳಿದ್ದು. ನೀನ್ ತಿಂದಲ್ಲ ಇದ್ದಿದ್ರೆ ನಾನೇನು ಹೇಳ್ತಿದ್ನಲ್ಲ. ತಿಂದಿದ್ಯಾ, ಒಳ್ಳೆ ಚೆನ್ನಾಗಿದ್ದೇನೆ, ಅದು ಹೇಳದ್ನಪ್ಪ. ಸರಿ ಆಯ್ತು, ಸುಮ್ಕೆ ರೇಗಿಸ್ತೆ ಕಳ್ಳ ಹೇಳ ಸಿದ್ದಣ್ಣ. ಪಾಪ ನನಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತೀಯ, ನನ್ನ ಜೊತೆನೇ ಇರ್ತೀಯ ಯಾವಾಗ್ಲೂ. ನಾನು ನಿನ್ಗೆ ತಿನ್ನಿಸ್ತಲ್ಲ, ಇನ್ಯಾರಾಗ್ಲ ತಿನ್ಸೋಣ? ಬರ್ಲಾ ಸಿದ್ದಣ್ಣ ಹೋಗೋಣ. ಇನ್ನೊಂದ್ಸಲಿ ಏನ್ ಹೇಳಂಕ ಬಾ. ಬೇಜಾರ್ ಮಾಡ್ಕೋಬೇಡ ಗೌಡ್ರೆ. ಮಾತ್ರ ನೀರ್ ಮಾತ್ರ ಒಳ್ಳೆ ನೀರ್ ಸಿಕ್ಕೈತ್ ಕಣ್ರಿ ಗೌಡ್ರೆ, ಅಲ್ವಾ? ರಂಗಜ್ಜ ಸಾವ್ಕಾರಿಗೆ ಮಾತ್ರ ನಾನು ಸಾಮಾನ್ಯಕ್ಕೆ ಅಲ್ಲೇನ್ ಸಿಗಲ್ಲ ಅಷ್ಟೊಂದು ನೀರು ಅಂತ ಅನ್ಕೊಂಡಿದ್ದೆ. ಎಷ್ಟೇ ಆದ್ರೂ ನಮ್ಮ ಪರಮೇಶ್ವರ್ ಪಾಯಿಂಟ್ ಮಾಡಿರೋದು ಒಳ್ಳೆ ನೀರ್ ಸಿಕ್ತು ಕಣ್ ಹೇಳ್ರಿ. ನಾನು ಒಂದ್ ಕಡಿಮೆ ಅಂದ್ರೂ 2-3 ಇಂಚು ನೀರ್ ಸಿಕ್ಕಿರ್ಬೇಕು ಅಷ್ಟೇ ಅನ್ಕೊಂಡು ಸುಮ್ಕಾಗಿದ್ದೆ. ಇವ್ ನಮ್ಮ ಪರಮೇಶ್ವರನ ಹೇಳ್ದ ಕರೆಕ್ಟಾಗಿ 500 ಅಡಿ ದಾಟ್ತು ಅಂದ್ರೆ ಇನ್ನೂ 1 ಇಂಚು, 1.25 ಇಂಚು ನೀರು ರೈಸ್ ಆಗ್ಲಿಲ್ಲ ಅಂದ್ರೆ ಕೇಳ್ರಿ ಅಂತ ಹೇಳ್ತು. ಹಂಗೇನೆ 500 ಅಡಿ 550 ಅಡಿ ದಾಟ್ತಂದ ತಕ್ಷಣ ನೀರು ತಿರ್ಗಾ ರೈಸ್ ಆಗ್ಬಿಡ್ತಲ್ರಿ ಗೌಡ್ರೆ. ಇವ್ರು ಇದ್ದವ್ರು, ಅವ್ರು ಬೋರಿಂಗ್ ಲಾರಿ ಕೊರಿತಿದ್ದವ್ರು, ನೀರಿನ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಕೊರಿಯಕ್ಕಾಗಲ್ಲ ಅಂತ ನಿಲ್ಸೇ ಬಿಟ್ರು ಗಾಡಿನ. ಒಳ್ಳೆ ನೀರು ಸಿಕ್ತು ಕಣ್ ಹೇಳ್ರಿ. ನಮ್ಮ ಪರಮೇಶ್ವರನ ಮಾತ್ರ ಅವ್ರು ಹೇಳಿದ್ರೆ ಆಯ್ತು ಕಣ್ರಿ ಗೌಡ್ರೆ, ಒಳ್ಳೆ ಪಾಯಿಂಟ್ ಮಾಡ್ತಾರ ಕಣ್ ಹೇಳ್ರಿ. ಲೈ ಸಿದ್ದಣ್ಣ, ಅದೇನಲ್ಲ ಏನ ಮಾತಾಡ್ತಿದಾರ ನೋಡ್ಲಾ ಕೇಳಿಸ್ಕೊಳ್ಳ. ಬೋರಿನ ಪಾಯಿಂಟ್ ಬಗ್ಗೆನೇ
ಆ ಜಗಣ್ಣನು ಆ ಗೌಡ್ರ ಇಬ್ರು ಮಾತಾಡ್ಕೊಂಡ್ ಬರ್ತಿದಾರೆ. ನಿಧಾನ ಕೇಳಿಸ್ಕ ಅದೇನೇನ್ ಮಾತಾಡ್ತಿದಾರಂತ. ಏನಪ್ಪಾ ಜಗಣ, ಎಲ್ಲೋಗಿದ್ದು? ಈ ಕಡೆಯಿಂದ ಬರ್ತಿದ್ಯಾ ಗೌಡ್ರೆ? ಗೌಡ್ರು ಬೇರೆ ಬರ್ತಿದಾರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಕಳ್ಳ. ಏನಲ್ಲ ಸಿದ್ದಣ್ಣ, ನೀನು ನಿಮ್ ಶಂಕರಣ್ಣ ಇಬ್ರುನು ಏನ್ ಕಟ್ಟೆ ಮೇಲೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೀರಾ? ಏನ್ ಸಮಾಚಾರ? ಆ ಏನ್ ಇಷ್ಟೊಂದು ಪುರ್ಸೊತ್ತಾಗ ಆರಾಮಾಗಿದ್ದೀರಲ್ಲ, ಎಲ್ಲೂ ಹೋಗಿಲ್ಲ? ಅಯ್ಯೋ, ಇನ್ನೆಲ್ಲ ಹೋಗನ್ರಿ ಗೌಡ್ರೆ, ಎಲ್ಲ ಹೋಗಿರಲ್ಲ, ಏನಿಲ್ಲ. ಹಿಂಗೆ ಒಂದ್ ಸ್ವಲ್ಪ ಟೌನ್ ತವ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಒಂದ್ ಗಳಿಗೆ ಇಲ್ಲೇ ಕಟ್ಟೆ ತಾವ್ ಕೂತ್ಕೊಂಡಂತ ಬಂದು ಕೂತ್ಕೊಂಡಿದೀವಿ. ಎಲ್ಲೋಗಿದ್ರಿ ಗೌಡ್ರೆ? ಕಾಣಿಸ್ತಾನೆ ಇರಲ್ಲ ನೀವು. ಈ ಕಡೆಯಿಂದ ಎತ್ತಾಗಿ ನಾನು ಬರ್ತಿದ್ದೀರಾ? ನಾನೆಲ್ಲ, ನಾನು ಇಲ್ಲೇ ನಮ್ಮ ರಂಗಜ್ಜಾರು ನಮ್ಮ ಸಾವುಕಾರ ಬೋರ್ ಕೊರೆಸ್ತಿದ್ರಲ್ಲ, ಅಲ್ಲಿ ಹೋಗಿದ್ದು. ಸಾವುಕಾರ್ರೆ, ನೀರ್ ಸಿಕ್ಕಿರಲ್ಲ ಅನ್ಸುತ್ತೆ. ತಡೀರಿ ತಡೀರಿ, ಕೇಳ್ತೀನಿ, ನಾನೇ ಕೇಳ್ತೀನಿ, ಸುಮ್ಕಿರ್ರಿ ನೀವು. ಹೌದೇನ್ರಿ ಗೌಡ್ರೆ? ಓಹೋ, ಬೋರಿಂಗ್ ಕೊರಿತಿದ್ರಲ್ಲ, ಅಲ್ಲಿ ಹೋಗಿದ್ರಾ? ಪಾಪ ಬೇಜಾರಲ್ಲಿ ಇದ್ರು ಅನ್ಸುತ್ತಲ್ವ್ರ, ನೀರ್ ಸಿಕ್ಕಿರಲ್ವಲ್ಲ ಅದಕ್ಕೆ. ಎಷ್ಟಡಿ ಕೊರ್ಸಿದ್ರು ಗೌಡ್ರೆ? ಇನ್ನೊಂದ್ ಪಾಯಿಂಟ್ ಅತ್ಲಾಗ ಮಾಡಿಸಿ ಕೊರ್ಸಿದ್ರು ಆಗ್ತಿತ್ತೋ ಏನಪ್ಪ ಅತ್ಲಾಗ ಪಾಪ. ಇವನು ಯಾರ್ಲಿ ಇವನು? ಲೇ ಲೇ ಜಗಣ, ಏನ್ಲ ಹೇಳ್ತಾಡ್ತಿದ್ದಾನ ಇವನು? ತಿರ್ಗಾ ಇನ್ನೊಂದು ಪಾಯಿಂಟ್ ಏನಕ್ಕೆ ಮಾಡಿಸ್ತಾರಂತ ಅವರು? ಅಲ್ಲ, ಇರೋ ಬೋರ್ನಲ್ಲೇ ಇರೋ ಪಾಯಿಂಟ್ ಮಾಡಿಸಿರೋದಲ್ಲೇ ಕಿತ್ಕೊಂಡು ನೀರು ಬರ್ತೈತಲ್ಲಿ. ಬೋರಿಂಗ್ ಲಾರಿ ಇವ್ರನ್ನೇ ಕೊರೆಯಕ್ಕಾಗ್ದಲೆ ಅವರೇ ವಾಪಸ್ ಹೋಗಿದ್ದಾರೆ, ಆಗಲ್ಲ ಅಂತ, ಅಷ್ಟು ನೀರು ಬರ್ತೈತೆ. ಇವನಿ ಅಲ್ಲಿ ಇವ್ನು ಹಿಂಗೆ ಮಾತಾಡ್ತಾನೆ ಇವನು. ಲೇ ಲೇ ಸಿದ್ದಣ್ಣ, ಏನು ಮಾತಾಡ್ತಿದ್ಯ ಅಂತ ಗೊತ್ತಲ್ಲ ನಿನಗೆ? ವಿಚಾರ ಏನಾರು ಗೊತ್ತಲ್ಲ? ಅಯ್ಯ, ಇನ್ನೇನು ವಿಚಾರ ಗೌಡ್ರೆ? ಆ ಜಾಗದಲ್ಲಿ ಇನ್ನೆಲ್ಲಿ ನೀರು ಸಿಗುತ್ತೆ ಅಂತ ಹೇಳದ್ನಪ್ಪ. ಎಷ್ಟು 600 ಅಡಿ ಕೊಡ್ಸಿರ? ಎಷ್ಟಡಿ ಕೊಡ್ಸಿರು? ಈ ನೀರು ಸಿಕ್ಕಿರಲ್ಲ ಅನ್ಸುತ್ತಲ್ವರ? ನಿಮ್ಮ ಇನ್ನು ವಿಷಯ ಗೊತ್ತಿಲ್ಲ ಅನ್ಸುತ್ತ ಕಳ್ಳ ಇವರಿಗೆ, ಜಗಣ. ರೇ ರೀ ಶಂಕರಣ್ಣರೇ, ಇಲ್ಲಿ ಕೇಳ್ರಿ, ಇಲ್ಲಿ ಯಾರು ಹೇಳಿದ್ದು ನೀರ್ ಸಿಕ್ಕಿಲ್ಲ ಅಂತ? ಅಲ್ಲಿ ನೀರ್ ಸಿಗಲ್ಲ ಅಂತ ಯಾರು ಹೇಳಿದ್ದು? ಅಯ್ಯ ಲೇ ಸಿದ್ದಣ್ಣ, ಅಬಾ ಬಾಬಾ, ಫಸ್ಟ್ನೇ ಪಾಯಿಂಟ್ ಕಳ್ಳ. 360 ಅಡಿಗೆ ನೀರ್ ಸಿಕ್ತು ಕಳ್ಳ. ಅಂದ್ರೆ ಫಸ್ಟ್ ದಿನ 2.5 ಇಂಚ್ ನೀರ್ ಸಿಕ್ಬಿಡ್ತು ಕಳ್ಳ ಅವರಿಗೆ. ಅವ್ರ ಪುಣ್ಯನ ಏನ ಆತ್ಲಾಗಿ. ಆಮೇಕಿಂದ ನೋಡಪ್ಪ, ನಮ್ಮ ಇವರು ನಮ್ಮ ಪರಮೇಶ್ವರಣ್ಣ ಬಂದು ತಿರ್ಗಾ ನಾನು ಹೇಳ್ತು 500 ಅಡಿವರೆಗೂ, 550 ಅಡಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ, ತಿರ್ಗಾ ಕೊರಿಬೇಕು ಅಂತ ಹೇಳ್ತು ಕಳ್ಳ. ಅಬಾ ತಿರ್ಗಾ 500 ಅಡಿ ದಾಟ್ತು ಅಂದ್ರೆ ಕಿತ್ಕೊಂಡು ನೀರು ಬಂತು. ಏನು ಕಡಿಮೆ ನೀರಲ್ಲ ಕಳ್ಳ. ಅಲ್ಲಿದ್ದವರೆಲ್ಲ ನೀರಿನ ಪೋರ್ಸಿಗೆ ಎಲ್ಲ ನೆನ ಬಂದ್ಬಿಟ್ಟು ನೋಡಿಲಿ, ನಮ್ಮ ಬಟ್ಟೆ ಎಲ್ಲ ಹಂಗೆ ಒದ್ದೆ ಆಗೈತೆ ನೋಡಿಲಿ, ಹಂಗೆ ನೀರು ಕಳ್ಳ. ಆ ಪ್ರೆಸರ್ ಕಡೆಗೆ ಹತ್ಲಾಗಿ ಕೊರ್ದು ಆ ಬೋರಿಂಗ್ ಲಾರಿಯವರು, ಇಲ್ಲ ಕಣಪ್ಪ, ನಮ್ಮ ಕೈಯಲ್ಲಂತೂ ಆಗಲ್ಲ, ಸಿಕ್ಕಾಪಟ್ಟೆ ನೀರಿನ ಪ್ರೆಸರ್ ಐತೆ, ಈ ಪ್ರೆಸರಲ್ಲಿ ಕೊರಿಯಕ್ಕಾಗಲ್ಲ ಅಂತ ನಿಲ್ಸೇ ಬಿಟ್ರು ಕಣೋ ಗಾಡಿ. ನಾವು ಇಲ್ಲ ಕೊರಿಬೇಕು, ಇನ್ನು 100 ಅಡಿನಾದ್ರೂ ಕೊರಿರಿ ಅಂತ ನಾವು. ಇಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ನೀರಿನ ಪ್ರೆಸರ್ ಆಯ್ತು, ಆಗಲ್ಲ ಅಂತ ನಿಲ್ಸೇ ಬಿಟ್ರು ಗಾಡಿನ. ಹಂಗೆ ನೀರು ಅಬ್ಬಾ ನೀರು ಸಾಮಾನ್ಯಕ್ಕೆ ನಮ್ಮೂರಲ್ಲಿ ಇವತ್ತಿನವರೆಗೂ ಯಾರಿಗೂ ಸಿಕ್ಕಿಲ್ಲ ಕಣಿ ಹೇಳು, ಹಂಗೆ ನೀರು ಬರ್ತೈತೆ. ಇನ್ನು ನೀರು ಹೋಗ್ತಾನೆ ಐತೆ ಹಂಗೇನೇನೆ. ನನ್ಗಂತೂ ನೋಡೋದಕ್ಕೆ ಬಲು ಖುಷಿ ಆಗೋಯ್ತು ಕಣಪ್ಪ ಅತ್ಲಾಗಿ. ಏನ್ರಿ ಗೌಡ್ರೆ? ಹೋಗಿದ್ದಕ್ಕೂ ಒಂಥರ ಸಮಾಧಾನ, ನೆಮ್ಮದಿ ಆಯ್ತು ಕಣ್ರಿ ಗೌಡ್ರೆ. ನೋಡ್ರಿ, ರೈತರಿಗೆ ಹಿಂಗ್ ನೀರ್ ಸಿಕ್ಕಿರೆ ಒಂಥರ ನೆಮ್ಮದಿ, ಒಂಥರ ಖುಷಿ ಕಣ್ರಿ ಗೌಡ್ರೆ. ನೀರ್ ಸಿಕ್ತಾ? ಲೇ ಜಗಣ, ಏನ್ ಹೇಳ್ತಿದ್ಯಾ ನೀನು? ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿತ್ತ? ನೀರ್ ಸಿಕ್ತಾ? ಎಷ್ಟು ನೀರ್ ಸಿಕ್ತು? ಎಷ್ಟು ನೀರ್ ಸಿಕ್ತು? ಅಲ್ಲ ಕಣ್ರಿ ರೇ ಶಂಕರಣ್ಣರೇ, ನೀರ್ ಸಿಕ್ತಾ ಅಂತ ಕೇಳ್ತಿದ್ರಲ್ರಿ? ಅಯ್ಯೋ, ಅದು ನೀರ್ ಸಿಕ್ತಾ ಅಂತ ಹೋಗಿ ನೋಡ್ರಿ. ಅಲ್ಲಿ ಆ ನೀರು ಬರ್ತಿರೋ ಪೋರ್ಸಿಗೆ ನೀರು ಅರ್ದು ಹೋಗ್ಬಿಟ್ಟು ನಿಮ್ ತೋಟನೂ ದಾಟ್ಬಿಟ್ಟು ಆ ಕಡೆ ಹೋಗ್ತೈತಿ ನೀರು. ಆ ರೇಂಜಿಗೆ ನೀರು ಬರ್ತೈತಿ. ನೀರು ಸಿಕ್ತಾ ಅಂತ ಕೇಳ್ತಿದ್ರಲ್ರಿ? ನಮ್ಮೂರಲ್ಲೇನೇ ಯಾರಿಗೂ ಹಿಂಗೆ ನೀರು ಸಿಕ್ಕಿರಲ್ಲ ಕಣಿ ಹೇಳ್ರಿ, ಹಂಗೆ ನೀರು ಸಿಕ್ಬಿಟ್ಟೈತೆ. ಎಷ್ಟೇ ಆದ್ರೂ ನಮ್ಮ ಪರಮೇಶ್ವರಣ್ಣ ಅಲ್ವಾ ಪಾಯಿಂಟ್ ಮಾಡಿದ್ದು, ಹಂಗಾಗಿ ಸಿಗ್ಲೇಬೇಕು ಕಣಿ ಹೇಳ್ರಿ. ಪರಮೇಶ್ವರಣ್ಣ ಪಾಯಿಂಟ್ ಮಾಡ್ತಾ? ಸಾವುಕಾರ್ರೆ, ಏನು ಹೇಳ್ತಿದಾರ ಸಾವುಕಾರ್ರೆ ಇವರು? ಹೇಳ್ತಿರೋದು ಒಂದು ಅರ್ಥನೇ ಆಗ್ತಿಲ್ಲ. ಇದ್ಯಾಕ್ರಲ್ಲ ಹಿಂಗ್ ಆಡ್ತಿದ್ದೀರಾ? ಒಬ್ರಿಗೊಬ್ರು ಮಕ ನೋಡ್ಕೊಂಡ್ಬಿಟ್ಟು ಇದ್ಯಾಕಲ್ಲ ಶಂಕರಣ್ಣ? ಎಲೈ, ನೀರ್ ಸಿಕ್ಕಿದ್ದು ಕೊಟ್ಟೆ ಕಿಚ್ಚಲ್ಲ ನಿನಗೆ ಶಂಕರಣ್ಣ. ಹಿಂಗೆಲ್ಲ ಮಾಡಬಾರ್ದು ಕಣವು, ಒಳ್ಳೆ ಮನುಷ್ಯ ಆಗಲ್ಲ. ಛೇ ಹೆಂಗ್ ಗೌಡ್ರೆ ಹಿಂಗೆಲ್ಲ ಹೇಳ್ತೀರಾ ನೀವು? ನಾನು ಯಾಕೆ ಹೊಟ್ಟೆ ಕಿಚ್ಪಡೋಣ? ಏನಿಲ್ಲ, ಇಷ್ಟೊಂದೆಲ್ಲ ನೀರ್ ಸಿಕ್ಬಿಟ್ಟೈತಲ್ಲ, ಅದಕ್ಕೆ ಖುಷಿ ಆಗ್ತೈತೆ ನನಗೆ. ಖುಷಿ ತಡ್ಕಣಕ್ ಆಗ್ತಿಲ್ಲ, ಅದಕ್ಕೆ ನಾನು ಸಿದ್ದಣ್ಣ ಇಬ್ರು ಮಾತಾಡ್ತಿದೀವಿ. ಲೇ ಪಾಪ, ಲೇ ಜಗಣ, ನಡಿಯಲ್ಲ ಹೋಗೋಣ. ಬೆಳಿಗ್ಗೆ ನಾನು ಅಲ್ಲಿ ನೀರ್ ಬೇರೆ ಸಿಕ್ಕಿಲ್ಲ ಅಂದ ತಕ್ಷಣ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದು. ಮಧ್ಯಾಹ್ನ ಊಟನೇ ಮಾಡಿಲ್ಲ ಕಳ್ಳ ನಾನಂತೂ ಅತ್ಲಾಗಿ. ಬೆಳಿಗ್ಗೆ ಒಂದು ಈಟೆ ಇಟ್ಟು ತಿಂಡಿ ತಿಂದು ಬಂದವನು. ಸಿಕ್ಕಾಬಟ್ಟೆ ಸುಸ್ತಾಗಂಗ ಆಗ್ತೈತೆ. ಮೊದ್ಲು ಹೋಗ್ಬಿಟ್ಟು ಊಟ ಮಾಡ್ಬೇಕಲ್ಲ ಜಗಣ. ಬರ್ತೀಯ ನೀನು? ಮಂತ ಹೋಗೋಣ ಬರ್ಲಾ? ಏನಾದ್ರು ಅಮ್ಮಾರು ಏನಾದ್ರು ಮುದ್ದೆ ಗಿದ್ದೆ ಏನಾದ್ರು ಮಾಡಿರ್ತಾರೆ, ಅಡಿಗೆ ಮಾಡಿರ್ತಾರೆ, ಬಾ ಊಟ ಮಾಡ್ಕೊಂಡು ಹೋಗುವಂತೆ ಜಗಣ. ಇಲ್ಲ ಕಣ್ರಿ ಗೌಡ್ರೆ, ನನಗೂ
ಪುರ್ಸತ್ತಿಲ್ಲ ಕಣ್ಗೌಡ್ರೆ, ಏನ್ ಮಾಡ್ತೀರಾ? ನಾನು ಬೆಳಿಗ್ಗೆ ಲಾರಿ ಬಂದ ತಕ್ಷಣ ಹೋದವನು, ಅವಾಗ್ಲಿಂದ ಆ ರಂಗಜ್ಜಾನು ಆ ಸಾವುಕಾರರು ಒಂಥರ ಮಕ ಮಾಡ್ಕೊಂಡ್ರು ನೀರ್ ಸಿಗ್ಲಿಲ್ಲ ಅಂತ. ಅವಾಗ್ಲಿಂದಾನು ಅಲ್ಲಿ ನಿಂತಿದ್ದು ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಮಂತವ ಕೆಲ್ಸಗಳಿದಾವೆ, ಹಸ್ಗಳಿಗೆ ಒಂದಿಟ್ಟು ಮೇವು ಬೇರೆ ಕುಯ್ಕೊಂಬರ್ಬೇಕು. ಕೆಲ್ಸದ ಮೇಲೆ ಕೆಲ್ಸ ಇದಾವೆ. ಇನ್ನೇನು ಸಿಗ್ತೀನಿ ಕಣಿ, ಹೇಳ್ರಿ ಇನ್ನೇನು. ಸಾವುಕಾರನು ರಂಗಜ್ಜ ನೀರ್ ಸಿಕ್ಕಿರೋ ಖುಷಿಗೆ ಏನ ಎಲ್ಲಾರ್ಗು ಮಟನ್ ಊಟ ಏನೋ ಹಾಕಿಸ್ತೀವಿ ಅಂತ ಏನೋ ಹೇಳ್ತಿರಲ್ವಾ? ಇನ್ನೇನು ಅಲ್ಲೇ ಹಾಕಿಸ್ತೀವಿ ಎಲ್ಲಾರ್ಗುನು. ಆ ಗಜೇಂದ್ರ ಬೋರಲ್ಲಿ ನೀರ್ ಸಿಕ್ಕಾಗೂ ಮಾಡ್ಸಿಲ್ಲ ಅಂತ ಏನೋ ಮಾತಾಡ್ಕೊಂತಿದ್ರು. ನಾನು ಎಲ್ಲಾರ್ನು ಒಂದೇ ತಾವೇ ಬರೋದಂತೆ ಇನ್ನೇನು ಕರೀತಾರೆ. ಎಲ್ಲ ಕಣ್ಲ ಪಾಪ ಜಗಣ, ನಾನ್ ತಮಾಷೆಗೆ ರೇಗಿಸ್ದೆ ಕಳ್ಳ, ಅವರಿಗೆ ರೇಗಾಡಿಸ್ದೆ. ನಿಜಾಗ್ಲೂ ಮಾಡ್ತಿದಾರೇನೋ ಅವರು. ನಿಜಾನು ನೀನ್ ಹೇಳ್ತಿರೋದು? ಹೂ ಕಣ್ರಿ ಗೌಡ್ರೆ, ಅಲ್ಲೇ ರಂಗಜ್ಜನು ಸಾವುಕಾರ ಅಲ್ಲೇ ಮಾತಾಡ್ಕೊಂತಿದ್ರು. ಎಲ್ಲ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅತ್ಲಾಗಿ ಎಲ್ಲ ಖಾರಕ್ಕೆಲ್ಲನೂ ಐಟಮ್ಗಳೆಲ್ಲ ತಗೊಂಬರೋಣ ಹೋಗಿ. ತಿರ್ಗಾ ತಟ್ಟೆ ಲೋಟ ಎಷ್ಟು ಜನ ಬರ್ತಾರೆ, ಎಷ್ಟು ಜನಕ್ಕೆ ಅಡಿಗೆ ಮಾಡ್ಸೋಣ, ಭಟ್ರಿಗೆ ಹೇಳೋಣ. ನಮ್ಮೂರ್ ಭಟ್ರು ಯಾರು ಚೆನ್ನಾಗಿ ಇದ್ ಮಾಡ್ತಾರೆ, ಚಿಕನ್ ಎಷ್ಟು ಕೆಜಿ ತಗೊಂಬರೋಣ, ಮಟನ್ ಎಷ್ಟು ತಗೊಂಬರೋಣ ಎಲ್ಲ ಮಾತಾಡ್ಕೊಂತಿದ್ರು ಅಲ್ಲೇ. ಎಲ್ಲ ಗ್ರಾಂಡ್ ಆಗೇನೆ ಮಾಡಿಸ್ತಾರಂತೆ ಕಣ್ರಿ ಗೌಡ್ರೆ, ಗ್ರಾಂಡ್ ಆಗೇನೆ. ಆ ಸಾವುಕಾರರು ಹೇಳ್ತಿದ್ರು, ಅಲ್ಲ ಕಣ ಅಣ್ಣಯ್ಯ, ಈಗ ಬೋರ್ ಏನಾದ್ರು ಫೇಲ್ ಆಗ್ಬಿಟ್ಟಿದ್ರೆ ಹೋಗ್ತಿರಲ್ವಾ ಅನ್ಯವಾಗಿ, ಇನ್ನೊಂದು ಬೋರ್ ಕೊರ್ಸಿದ್ರೆ ಖರ್ಚಾಗ್ತಿರಲ್ವಾ? ಅದೇ ಖರ್ಚಲ್ಲಿ ಅದೇ ಇದ್ರಲ್ಲಿ ಬೇಕಾದ್ರೆ ನಮ್ಮೂರವ್ರ ಜನಗಳದ್ದು ಊಟ ಮಾಡ್ಲಿ ಖುಷಿ ಖುಷಿಯಾಗಿ. 2 ಬೋರು ನೀರ್ ಸಿಕ್ಕೈತೆ, ಬಾ ಮಾಡ್ಸೋಣ, ಚೆನ್ನಾಗೇನೆ ಮಾಡ್ಸೋಣ, ಎಲ್ಲಾರ್ಗು ಖುಷಿ ಖುಷಿಯಾಗಿ. ನನಗೂ ಬಲು ಖುಷಿ ಆಗ್ಬಿಟ್ಟೈತ್ ಕಣ್ ಹೇಳ ಅಂತ. ನಾವು ಎಲ್ಲಾರು ಒಟ್ಟಿಗೆ ಒಂದಾಗಿದ್ದ ದಿವಸದಿಂದ, ಒಂದು ಕುಟುಂಬದವ್ರು ಒಂದಾಗ್ಲಿ ದಿವಸದಿಂದ ಏನು ಮಾಡ್ಸಿಲ್ಲ. ಊರವ್ರಿಗೆಲ್ಲ ಊಟ ಹಾಕ್ಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಬಾ ಅಂತ ಇಬ್ರು ಮಾತಾಡ್ಕೊಂತಿದ್ರು. ಏನ ಬಿಡಪ್ಪ, ಹೆಂಗ ನಾವು ಅವ್ರಿಗೆ ಅಣ್ಣ ತಮ್ಮಂದ್ರುಗಳು ಎಲ್ಲಾರ್ಗು ಒಂದ್ ಮಾಡಿದಕ್ಕೆ ನಮಗೂ ಒಂಥರ ಖುಷಿನೇ ಕಳ್ಳ, ನೋಡೋದಕ್ಕೂ ಖುಷಿ. ಹೆಂಗ ಚೆನ್ನಾಗಿರ್ಲಿ ಬಿಡಪ್ಪ, ಕಣ್ಮುಂದೆ ಹಿಂಗಿದ್ರೆ ನಮಗೂ ಖುಷಿ ಆಗುತ್ತೆ. ಸರಿ ಕಳ್ಳ ಪಾಪ, ಆಯ್ತು ಜಗಣ, ಒತ್ತಾಗೋಯ್ತು, ಸರಿ ಬಾ ಹೋಗಣ ಬಾ. ಏನ್ಲ ಏನ್ಲ ಸಿದ್ದಣ್ಣ ಹಿಂಗ್ ಹೇಳ್ತಿದಾರೆ? ಇದೇನ್ಲ ಇದು ಹಿಂಗ್ ಎಡವಟ್ಟಾಗೋಯ್ತು? ನೀನ್ ನೋಡಿರೆ ಅದು ಅವನು ಯಾರೋ ಅವನು ಜಯಣ್ಣ ಕರ್ಕೊಂಬಂದು ಪಾಯಿಂಟ್ ಮಾಡ್ಸಿದೀವಿ, ನೀರ್ ಸಿಗಲ್ಲ ಹಂಗೆ ಹಿಂಗೆ ಅಂತ ನಿನ್ನ ಮಾತು ಕೇಳ್ಕೊಂಬಿಟ್ಟು ಅವನಿಗೆ ಕರ್ಕೊಂಬಂದ್ಬಿಟ್ಟು ಅವನಿಗೆಲ್ಲಾನು ಇದ್ ಮಾಡಿಸಿ ಅವನ ಕೈಲೆಲ್ಲ ಮಾಡಿಸಿದ್ರು ನೀರ್ ಸಿಕ್ಬಿಡ್ತಲ್ಲ. ಅಲ್ಲ ಅವ್ನು ಮಾಡಿಲ್ಲ ಪಾಯಿಂಟ್, ನನಗೆ ಗ್ಯಾರಂಟಿ ಏನ ಇದ್ರಲ್ಲಿ ಏನೋ ಅನುಮಾನ ಬರ್ತೈತೆ ನನಗೆ. ತಿರ್ಗಾ ಏನ ಪರಮೇಶಿ ಪಾಯಿಂಟ್ ಮಾಡ್ದ ಅಂತ ಇವ್ರು ಹೇಳ್ತಿದ್ದಾರೆ. ಅದೆಂಗ್ಲಾ ಪರಮೇಶಣ್ಣ ಬಂದ್ಬಿಟ್ಟು ತಿರ್ಗಾ ಪಾಯಿಂಟ್ ಮಾಡ್ದ? ನಾನು ಆ ಲೆಕ್ಕಾಚಾರಿಗೆ ಏನಂತ ಹೇಳಿದ್ದು, ಪರಮೇಶಣ್ಣನ ಕೈಲಿ ಯಾವ್ದೇ ಕಾರಣಕ್ಕೂ ಪಾಯಿಂಟ್ ಮಾಡಿಸ್ಬಾರ್ದು ಅಂತ ತಾನೇ ಹೇಳಿದ್ದು. ತಿರ್ಗಾ ಅದೇಂಗ್ ಪರಮೇಶಣ್ಣ ಬಂದ್ಬಿಟ್ಟು ಪಾಯಿಂಟ್ ಮಾಡ್ದ? ಇದ್ರಲ್ಲಿ ಏನೋ ನಡೀತೈತೆ ಕಳ್ಳ, ಇದ್ರಲ್ಲಿ ಏನೋ ನಡ್ದೈತೆ. ನನ್ಗಂತೂ ಏನೋ ಮೋಸ ಮಾಡ್ಬಿಟ್ರು ನನಗೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಸಿದ್ದಣ್ಣ. ನಿನ್ಗೂ ಗೊತ್ತಾಗ್ಲಿಲ್ಲ ಅಷ್ಟೇ. ನೆನ್ನೆ ಅವನು ಲೆಕ್ಕಾಚಾರಿ ಒಂಥರ ಮಾತಾಡ್ತಿದ್ದ ಕಳ್ಳ, ನನಗೆ ಯಾಕೋ ನೆನ್ನೆ ಅವನು ಮಾತಾಡ್ತಿರ್ಬೇಕಾದ್ರೇನೆ ಅನುಮಾನ ಬಂತು. ಎಂತ ಕೆಲ್ಸ ಆಗೋಯ್ತು, ಹೊಟ್ಟೆಲ್ಲ ಉರ್ದೋಗಂಗ ಆಗ್ತೈತಲ್ಲ ಸಿದ್ದಣ್ಣ. ಏನ್ಲ ಮಾಡೋದು? ನೀರ್ ಸಿಕ್ಬಿಡ್ತಂತಲ್ಲೋ ಊರಲ್ಲೇನೆ, ಯಾರಿಗೂ ಹಿಂಗ್ ನೀರ್ ಸಿಕ್ಕಿರಲ್ವಂತೆ, ಅಂತ ನೀರ್ ಸಿಕ್ಕೈತಂತಲ್ಲೋ. ತಿರ್ಗಾ ಏನ ಎಲ್ಲಾರ್ಗು ಮಟನ್ ಊಟ ಏನೋ ಹಾಕಿಸಿದಾರಂತೆ, ಎಲ್ಲಾರ್ಗು ಅಲ್ಲಿ ಜೋರ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಿದಾರಂತೆ. ಅಯ್ಯೋ, ಇವೆಲ್ಲ ಕಣ್ಣಿಂದ ನೋಡಕ್ ಆಗ್ತಿಲ್ ಕಳ್ಳ ಸಿದ್ದಣ್ಣ. ಬಡ್ಕಂಡೆ ನಿನ್ಗೆ ಬಡ್ಕಂಡೆ, ಕರೆಕ್ಟಾಗಿ ನೋಡ್ಕೊಳ್ಳ, ಅಲ್ಲಿ ಹೋಗಿ ಹೋಗಿ ನೋಡ್ತಿರ್ಲ, ಏನಾದ್ರೂ ಮಾಡ್ಬಿಟ್ಟು ಪಾಯಿಂಟ್ ಗಿಂಟ್ ಯಾರು ಮಾಡಿಸ್ದಂಗ್ ನೋಡ್ಕೊಂತಿರ್ಲ ಅಂತ ಬಡ್ಕಂಡೆ. ನೋಡು, ನೀನು ಮಾಡಿದ್ದ ಎಡವಟ್ಟಿಗೆ, ನೀನು ಮಾಡಿದ್ದು ಇದಕ್ಕೆ ನೋಡಿ ಎಂತ ಕೆಲಸ ಆಗೋಯ್ತು ಇವಾಗ. ಇವೆಲ್ಲ ಕಣ್ಣಿಂದ ಇನ್ನು ನನ್ನ ಕೈಲಂತೂ ನೋಡಕ್ ಆಗಲ್ಲ ಕಳ್ಳ. ನನಗೆ ಬರ್ತಾ ಇರೋ ಕೋಪಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಳ್ಳ. ಮಟನ್ ಅಂತೆ, ಮಟನ್ನು, ಚಿಕನ್ ಅಂತೆ, ಕಬಾಬ್ ಅಂತೆ, ಗ್ರೇವಿ ಅಂತೆ. ಬರೀ ತಿನ್ನೋದಕ್ಕೆ ಸರಿ ಕಳ್ಳ ಸಿದ್ದಣ್ಣ ನೀನು. ಹಂಗಲ್ಲ ಕಣ್ಶಂಕ್ರಣ್ಣ, ನಾನು ಹೇಳದ್ ಕೇಳ್ರಿ ಇಲ್ಲಿ ಒಂದಿಟ್ಟು. ನಾನು ಏನ್ ಮಾಡಿದೆ ಅಂತ ಈಗ ನನ್ನ ಮೇಲೆ ರೇಗಾಡ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತು ಹೇಳ್ರಿ? ಅಲ್ಲ ಅವನು ಲೆಕ್ಕಾಚಾರಿ ಎಲ್ಲ ನೋಡ್ಕೊಳ್ತೀನಿ, ನೀವು ತಲೆ ಕೆಡಿಸ್ಕೊಬಿಡ್ರಿ ಅಂತ ತಾನೇ ಹೇಳಿದ್ದು. ಆ ಜಯಣ್ಣ ಕರ್ಕೊಂಬಂದು ಪಾಯಿಂಟ್ ಎಲ್ಲ ಮಾಡಿಸ್ತೀನಂತ. ತಿರ್ಗಾ ಅವ್ನು ಪರಮೇಶ್ವರನ ಕೈಲಿ ಹೆಂಗ್ ಪಾಯಿಂಟ್ ಪಾಡ್ತಿರೋ ಅವೆಲ್ಲ ನನ್ಗೇನ್ರಿ ಗೊತ್ತು, ನೀವೇ ಹೇಳ್ರಿ. ಅಲ್ಲ ಕಣ್ರಿ ಶಂಕರಣ್ಣರೇ, ನಾನು ಜಾಸ್ತಿ ಟೈಮಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡೋದು ಅಲ್ಲೆಲ್ಲ ಇದು ಮಾಡಿದ್ರೆ ಅನುಮಾನ ಬಂದಂಗೆ ಇರ್ತಿತ್ತ. ಎಲ್ಲ ಇವನೆಲ್ಲ ಏನೋ ಲೆಕ್ಕಾಚಾರಿ ಏನೋ ಎಡವಟ್ ಮಾಡಿದಾನೆ. ಏನ್ ಎಡವಟ್ ಮಾಡಿದಾನೋ ಏನೋ, ಹೋಗ್ಲಾ ಅತ್ಲಾಗಿ. ಎಂತ ಕೆಲಸ ಮಾಡ್ಬಿಟ್ರು ಎಲ್ಲಾರು ಸೇರ್ಕೊಂಡ್ಬಿಟ್ಟು, ಎಲ್ಲಾರು ನನಗೆ ಮೋಸ ಮಾಡೋರೆ ಆಗ್ಬಿಟ್ರಲ್ರಲ್ಲ ನೀವು. ನಿನ್ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೆ, ನೀನು ಹಿಂಗ್ ಮಾಡ್ಬಿಟ್ಟಲ್ಲ ಸಿದ್ದಣ್ಣ. ಎಲ್ಲ ಮಾಡೋದು, ಹೊಟ್ಟೆಲ್ಲ ಉರ್ದೋಗಂಗ ಆಗ್ತೈತ್ ಕಳ್ಳಲ್ಲ. ನನ್ ಹೊಲ ಕಳ್ಳ, ನಮ್ಮ ಅಪ್ಪ ಕಷ್ಟಪಟ್ಟು ಮಾಡಿರೋ ಹೊಲ ತೋಟ ಕಳ್ಳ. 4 ಇಂಚ್ ಮೇಲೆ ನೀರ್ ಸಿಕ್ಕೈತಂದ್ರೆ ಏನು ಹುಡುಗಾಟ ಎಲ್ಲ? ಈ ಬೇಸಿಗೆಲಿ ಅದ್ ಹೆಂಗ್ ನೀರ್ ಬಂದಿರ್ಬೇಕಲ್ಲ ಯಪ್ಪ. ನನ್ ತೋಟ ಎಲ್ಲ ದಾಟ್ ಹೋಗಂಗ್ ನೀರ್ ಸಿಕ್ಕೈತಂತಲ್ಲ. ಹೇಳ್ದಂಗೆ ನನ್ಗೆ ತಡಿಯಕ್ ಆಗ್ತಿಲ್ಲ ಕಳ್ಳಲೇ. ಓಹೋ, ಇಲ್ಲೇ ಕುಂತಾರೆ. ಓಹೋ, ಇವ್ರಿಗೋಸ್ಕರನೇ ಅಲ್ವಾ ನಾನು ಹುಡ್ಕೊಂಬಂದಿದ್ದು. ಏನ್ರಿ ಸಿದ್ದಣ್ಣಾರೇ, ಶಂಕರಣ್ಣಾರೇ, ಆರಾಮಾಗಿದ್ದೀರಾ? ನೀವು ಬಿಡ್ರಿ, ತಂಪಾಗಿರ್ತೀರಾ, ಒಳ್ಳೆ ಮರದ ಕೆಳಗಡೆ ತಂಪಾಗಿ
ಹೋಟ್ಲ ಗಿಟ್ಲ ತಿನ್ಕೊಂಡು ಆರಾಮಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕೊಂಡು ಕೆಲ್ಸಕ್ಕೆ ಬಾರ್ದಲ್ಲ ಇರೋ ವಿಚಾರ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಕುಂತಿರ್ತೀರಾ. ಹ್ಞೂ. ಏನ್ ಸಿದಣ್ಣ, ಏನ್ ಸಮಾಚಾರ? ಆ ನೋಡ್ದ ಇವನಿಗೆ ಎಷ್ಟು ಜಂಬ ಇರ್ಬೇಕು ಇವನಿಗೆ. ಆ ಸಾವ್ಕಾರ್ರೆ ನೋಡ್ರಿ ಹೆಂಗ್ ಮಾತಾಡ್ತಿದ್ದಾನಂತ. ಆ ಕೆಲ್ಸಕ್ಕೆ ಬಾರ್ದೇ ಇರೋ ಮಾತೆಲ್ಲ ಮಾತಾಡ್ಕೊಂಡು ನಾವು ಆರಾಮಾಗಿ ಕುಂತಿರ್ತೀವಂತೆ ಹೋಟ್ಲಲ್ಲೆಲ್ಲ ತಿನ್ಕೊಂಡ್ಬಿಟ್ಟು. ಹೆಂಗ್ ಆಡ್ಕೊಂತಿದ್ದಾನ ನೋಡ್ರಿ ಸಾವ್ಕಾರ್ರೆ. ಇವ್ನು ಯಾಕ ಬಲು ಅತಿಯಾಗಿ ಮಾತಾಡ್ತಿದ್ದಾನ ಇವನು. ಹ್ಞೂ. ಏ ಲೆಕ್ಕಾಚಾರಿ, ಯಾಕೆ ಏನೇನ್ ಬೇಕು ಹಂಗೆ ಮಾತಾಡ್ತಿದ್ಯಲ್ಲ, ಏನ್ ಮಾತಾಡ್ತಿದ್ದೆ ಅಂತ ಗೊತ್ತಾ? ಆ ಅಯ್ಯೋ 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 ಸಿದ್ದಣ್ಣ ಸ್ವಲ್ಪ ಸಮಾಧಾನ. ನನಗೆ ಏನು ಮಾತಾಡ್ತಿದ್ದೀನಂತ ನನಗೆ ಚೆನ್ನಾಗಿ ಗೊತ್ತೈತೆ, ಆಯ್ತಾ? ನಿನ್ನಿಂದ ಏನು ನಾನು ಕೇಳ್ಕೊಂಬಿಟ್ಟು ಏನು ನಾನು ಮಾತಾಡೋದೇನು ಅವಶ್ಯಕತೆ ಏನಿಲ್ಲ, ನನಗೆ ಚೆನ್ನಾಗಿ ಗೊತ್ತೈತೆ. ಏನ್ರಿ ಶಂಕರಣ್ಣರೇ, ಯಾಕೆ ಮಕ ಒಂಥರ ಮಾಡ್ಕೊಂಡ್ಬಿಟ್ರೆ ನನಗೆ ನೋಡಿದ ತಕ್ಷಣ ಏನು ಕೋಪ ಬಂತ? ಬರಬೇಕು ಅಂತ ತಾನೇ ನಾನು ಇಲ್ಲಿ ಬಂದಿದ್ದು. ನಿಮಗೆ ಕೋಪ ಬರೆಸ್ಲೇಬೇಕು ಅಂತಾನೆ ನಾನು ಬಂದಿರೋದು. ಆ ಲೇ ಲೇ ಸಿದ್ದಣ್ಣ ಶಂಕರಣ್ಣ, ನನ್ಗೇದೇನೆ ಯಾಮರ್ಸಕ್ ಬರ್ತೀರಾ ಇಬ್ರು ಸೇರ್ಕೊಂಡ್ಬಿಟ್ಟು ಯಾಮರ್ಸಕ್ಕೆ? ಅಲ್ಲ, ನೀವ್ ಹೇಳಿದ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಇಷ್ಟು ದಿವಸ ಅನ್ನ ಹಾಕಿದ್ ನನ್ನ ದಣಿಗೆ, ಅನ್ನ ಹಾಕಿದ್ ನನ್ನ ಸಾವುಕಾರಿಗೆ ನಾನೇನೇನೆ ಮೋಸ ಮಾಡ್ಬಿಟ್ಟು ಬೋರ್ನಲ್ಲಿ ಪಾಯಿಂಟ್ ಮಾಡಿಸ್ದಲೆ ನಾನು ಜಯಣ್ಣ ಕರ್ಕೊಂಬಂದು ಪಾಯಿಂಟ್ ಮಾಡಿಸಿದೀನಿ. ಮಾರನೇ ದಿವಸ ನೀವಿಬ್ರು ಶುಂಠಿ ತೋಟತಾವ ಹೊಲತಾವ ಇಬ್ರು ಮಾತಾಡ್ಕೊಳ್ತಿದ್ರಲ್ಲ, ಅವ್ನು ಲೆಕ್ಕಾಚಾರಿ ಏನ್ ಬರುತ್ತೆ, ಅವ್ನು ದಡ್ಡ. ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡು ನಾವ್ ಹೇಳಿದ್ದೆಲ್ಲ ನಂಬ್ಕೊಂಡ್ಬಿಟ್ಟು ಹೆಂಗ ಮಾತು ಕೇಳ್ತಿದ್ದಾನೆ. ಅವನ ಕೈಲಿ ಇನ್ನೂ ಕೆಲಸ ಮಾಡಿಸ್ಕೋಬಹುದು, ಅವ್ನಿಗೆ ಬಾಳ ಬುದ್ಧಿವಂತರು ಅಂದ್ಕೊಂಡ್ಬಿಟ್ಟಿದ್ದು. ದಡ್ ನನ್ನ ಮಗ, ಅವನಿಗೆಲ್ಲ ಐತೆ ಬುದ್ಧಿ. ಇಬ್ರು ಸೇರ್ಕೊಂಡ್ಬಿಟ್ಟು ನನಗೆ ಆಡ್ಕೊಳ್ತಿದ್ದು, ಇಬ್ರು ನನಗೆ ಸೇರ್ಕೊಂಡ್ಬಿಟ್ಟು ಯಾಮರ್ಸ್ಬೇಕು ಅಂತ ಮಾತಾಡ್ಕೊಂಡಿದ್ದು ಎಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ಟೆ ನಾನು, ಸರಿನಾ? ಅದನ್ನ ಕೇಳಿಸ್ಕೊಂಡ್ಬಿಟ್ಟೆನೇನೆ ನನಗೆ ಗೊತ್ತಾಗೋಯ್ತು. ನಾನು ಅನ್ಯಾಯವಾಗಿ ನಮ್ಮ ಸಾವುಕಾರರಿಗೆ ನಮ್ಮ ಇಷ್ಟು ದಿವಸ ನನಗೆ ಅನ್ನ ಹಾಕಿದ ಮನೆಗೆ ನಾನು ಮೋಸ ಮಾಡಿಬಿಟ್ನಲ್ಲ ಅಂತ ಬುದ್ಧಿವಂತಿಕೆಯಿಂದ ನಾನು ಹೋಗ್ಬಿಟ್ಟು ತಿರ್ಗಾ ಇರೋ ವಿಷಯನ ನಮ್ಮ ರಂಗಜ್ಜ ಮುಂದೆ ಹೇಳ್ಬಿಟ್ಟು ತಿರ್ಗಾ ನಮ್ಮ ಪರಮೇಶಿ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡಿಸಿ ನೋಡಿ. ಇವಾಗ ಈ ಯಾರಿಗೂ ಹಿಂಗ್ ನೀರು ಸಿಕ್ಕಿಲ್ಲ. ನೀರು ಹೆಂಗ್ ಬಂತು ಅಂದ್ರೆ ಬಗ ಅಂತ ಕಿತ್ಕೊಂಡ್ ಬಂದ್ಬಿಡೋದು. ಬಗ ಅಂತ ಹೆಂಗ ನೀರ್ ಬರ್ತೈತಂದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅಲ್ಲ, ಇಷ್ಟು ವರ್ಷ ನಮ್ಮ ಸಾವುಕಾರಂಗ್ ನಂಬ್ಕೊಂಡಿದ್ದೆ, ಅದನ್ನ ಬಿಟ್ಟು ನಿಮ್ಮ ಮಾತು ಕೇಳ್ಕೊಂಡ್ಬಿಟ್ಟು ನಾನು ನಿಮ್ಮ ನಂಬ್ಕೊಂಡ್ ಬಂದಿದ್ದಕ್ಕೆ ಎಂತ ಮೋಸ ಮಾಡ್ಬಿಟ್ಟಿದ್ರ ಅಂದ್ರೆ ನೀವಿಬ್ರು ಸೇರ್ಕೊಂಡ್ಬಿಟ್ಟು ಸಿದ್ದಣ್ಣ ಶಂಕರಣ್ಣ ನನ್ಗೆ ಯಾಮರ್ಸ್ಬೋದು ಅನ್ಕೊಂಡಿದ್ದೀರಾ? ನನಗೆ ಎದುರು ಹಾಕೊಂಡ್ರೆ ಇನ್ನು ಮುಂದೆ ಏನೇನು ಅನ್ಭವಿಸ್ಬೇಕಾಗುತ್ತಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ, ಸರಿನಾ ಸಿದ್ದಣ್ಣ? ಹಾ ಖುಷಿ ಆಗ್ಲಿ, ಇನ್ನು ಖುಷಿ ಪಡ್ರಿ. ಇನ್ನೊಂದು ಪ್ಲೇಟ್ ಬಿರಿಯಾನಿ, ಇನ್ನೊಂದು ಪ್ಲೇಟ್ ಚಿಕನ್ ಕಬಾಬು, ಚಿಕನ್ ಚಿಲ್ಲಿ, ಚಿಕನ್ ಲಾಲಿಪಾಪು ಎಲ್ಲ ಹೋಗಿ ತಿನ್ಕೊಂಬರ್ರಿ, ಹೋಗ್ರಿ ಅದೇ ಖುಷಿಗೆ. ನಮ್ಮ ಸಾವುಕಾರಗೇನೆ ನಮ್ಗೇನೆ ಮೋಸ ಮಾಡಕ್ ಬರ್ತೀರಾ? ಈಗಲ್ರಿ ಇನ್ನೊಂದು ಮಾತು ಹೇಳ್ತೀನಿ ನೋಡ್ರಿ ಶಂಕರಣ್ಣರೇ, ನೀವೇನ್ ಮಾಡಿದ್ರು ಎಷ್ಟು ಪ್ರಯತ್ನ ಪಟ್ರು, ನಾನು ಎಷ್ಟು ಪ್ರಯತ್ನ ಪಟ್ರು ಈಗಲ್ರಿ ಒಳ್ಳೆಯವ್ರಿಗೆ ಒಳ್ಳೇದೇ ಕಣ್ರಿ ಆಗೋದು. ಆ ರಂಗಜ್ಜ ಆಗ್ಲಿ, ಅವ್ರ ಮಕ್ಕಳಾಗ್ಲಿ, ಆ ಗೌರಜ್ಜಿ ಆಗ್ಲಿ ಯಾರಿಗೂ ಮೋಸ ಮಾಡಿಲ್ಲ ಕಣ್ರಿ. ಅವ್ರು ಬಹಳ ನಿಯತ್ತಾಗಿ ಬದುಕ್ತಿದ್ದಾರೆ, ಆಯ್ತಾ? ಅಂತವ್ರಿಗೆ ನಾವು ಮೋಸ ಮಾಡಕ್ ಹೋದ್ರೆ ಭಗವಂತ ನಮ್ಗೆ ಮೋಸ ಮಾಡ್ತಾನ್ ಕಣ್ರಿ. ನಿಯತ್ತಾಗಿ ಇರೋದ್ ಕಲೀರಿ. ಯಾಕ್ರಿ ಈ ರೀತಿ ಎಲ್ಲ ಕೆಟ್ಟ ಬುದ್ಧಿ ಬಳಸ್ತೀರಾ ನೀವು? ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ಒಳ್ಳೆ ಬುದ್ಧಿ ಕಲೀರಿ. ಸುಮ್ನೆ ಯಾಕ್ರಿ ಅವ್ರ ಮೇಲೆ ಸೇಡು ಅಂತ ಹಿಂಗ್ ಮಾಡ್ತಿದ್ದೀರಾ ನೀವು? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ನನಗೆ ಬುದ್ಧಿ ಬಂದೈತೆ, ಒಳ್ಳೆ ಬುದ್ಧಿ ಬಂದೈತೆ. ನಿಮ್ಮ ಮಾತು ಕೇಳ್ಕೊಂಬ ಇದ್ದಿದ್ರೆ ನನಗೆ ಎಂತ ಪರಿಸ್ಥಿತಿ ಬರ್ತಿತ್ತು ಊಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಏಯ್ ಹೋಗ್ಲಾ ಅವನವನು. ಓಹೋ, ನನಗ್ ಬೇರೆ ದೊಡ್ಡದಾಗಿ ಉಪದೇಶ ಹೇಳಕ್ ಬಂದ. ಉಪದೇಶ ನನಗೆದೇನೆ ಹೇಳಿದ ಮಾತು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆದೇನೆ ಭರವಸೆ ಕೊಟ್ಬಿಟ್ಟು ತಿರ್ಗಾ ನೀನೆ ಡಬಲ್ ಗೇಮ್ ಆಟಾಡಿದ್ಯಾ, ಡಬಲ್ ಗೇಮು. ಇರ್ಲಿ ಲೇ ಲೆಕ್ಕಾಚಾರಿ, ಈ ಶಂಕರನಿಗೆ ಎದಾಕೊಂಡ್ರೆ ಏನೇನ್ ಕಷ್ಟಗಳು ಅನುಭವಿಸ್ಬೇಕಂತ ನಿನ್ನ ಮುಂದೆ ಒಂದಾಗೆ ಗೊತ್ತಾಗ್ತಾ ಹೋಗುತ್ತಲ್ಲ ನಿನ್ಗೆ. ನನ್ಗೆದೇನೆ ಯಾಮರ್ಸಕ್ ಬರ್ತೀಯಾ? ನನ್ಗೆ ಎದುರುತ್ರ ಕೊಡಕ್ ಬರ್ತೀಯ ನೀನು? ಮಾಡ್ತೀನಿ, ನೋಡ್ಕೊಳ್ತೀನಿ ನಿನ್ಗೊಂದ್ ಕೈನ. ಈಗ ರೀ ಶಂಕರಣ್ಣರೇ, ನೀವೇನು ಮಾಡ್ಕೊಳಕ್ ಆಗಲ್ ಕಣ್ರಿ. ನೀವು ಶ್ರೀಮಂತ ಆದ್ರೆ ನಿಮ್ಮ ಹತ್ರ, ಸರಿನಾ? ಆ ಸಿದ್ದಣ್ಣಗೆ ಏನಾದ್ರು ನೀವು ಎದುರಿಸ್ಕೊಳ್ರಿ, ನನ್ನ ಮುಂದೆ ಎದುರಿಸ್ಕೊಳಕ್ ಬರಕ್ ಬೇಡ್ರಿ. ನನಗೆಲ್ಲ ಎದುರಿಸ್ಕೊಳಕ್ ಆಗಲ್ಲ ನೀವು. ಏನಂದ್ರೆ ನಾನು ನ್ಯಾಯದ ಪರವಾಗಿದ್ದೀನಿ, ತಾಕತ್ತಾಗೆ ಇರ್ತೀನಿ ಕಣ್ರಿ, ತಾಕತ್ತಾಗೆ ಮಾತಾಡ್ತೀನಿ, ಧರ್ಮದಿಂದ ಇದ್ದೀನಿ, ನ್ಯಾಯ ರೀತಿಲಿ ಇದ್ದೀನಿ. ಯಾಕಂದ್ರೆ ನನಗೆ ವಿಷಯ ಎಲ್ಲ ನೆನ್ನೆ ಗೊತ್ತಾಗೋಯ್ತು. ನೀರು ಸಿಗ್ಲಿ, ಬೋರ್ನಲ್ಲಿ ನೀರು ಸಿಕ್ಕಾದ್ಮೇಲೆ ನಿಮ್ಗೆ ಮಾತಾಡ್ಸೋದು, ಅಲ್ಲಿವರೆಗೂ ಮಾತಾಡ್ಸೋಬಾರ್ದು ಅಂತಾನೆ ಸುಮ್ಕೆ ಇದ್ದೆ. ನೀರು ಸಿಕ್ಕಿ ಖುಷಿಗೆ ಸರಿ ಆಯ್ತು. ಈಗ ಒಂದು ಕೆಲಸ ಮಾಡ್ರಿ, ನಮ್ಮ ಸಾವುಕಾರರು, ನಮ್ಮ ರಂಗಜ್ಜ ಮನೆಯವರು, ಎಲ್ಲ ಕುಟುಂಬದವರು, ನಮ್ಮ ಬೋರಣ್ಣ ಅಜ್ಜ ಅವ್ರ ಮನೆಯವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಳ್ಳೆ ಹೊಲದಲ್ಲಿ ತೋಟದಲ್ಲಿ ಒಳ್ಳೆ ಮಟನ್ ಊಟ ಹಾಕಿಸ್ತಿದ್ದಾರೆ. ಅದೇ ಖುಷಿಗೆ
ಬಂದ್ಬಿಟ್ಟು ಇಬ್ರು ಊಟ ಮಾಡ್ಕೊಂಡು ಹೋಗ್ಬಿಡ್ರಿ. ಹೋಟ್ಲ ಗಿಟ್ಲಾಗ ಎಲ್ಲ ಹೋಗಕ್ ಹೋಗ್ಬಿಡ್ರಿ ಇವತ್ತು, ಸರಿನಾ? ನಾನೇ ಕರಿತಿದ್ದೀನಿ, ನೀವೇ ಅದಕ್ಕೆ ಮುಖ್ಯವಾದ ಅತಿಥಿಗಳು, ಶಂಕರಣ್ಣ ಸಿದ್ದಣ್ಣ. ಏನ್ ಸಾವ್ಕಾರಿ ಹಿಂಗಾಗೋಯ್ತು? ಆ ಏನ್ಲ ಹಿಂಗ್ ಮೋಸ ಮಾಡ್ಬಿಟ್ಟ ಇವ್ ಲೆಕ್ಕಾಚಾರಿ? ಆ ಹೆಂಗ್ ಮಾಡಿದ ನೋಡು.